ಇವತ್ತಿನ ವಿಡಿಯೋದಲ್ಲಿ ರಷ್ಯನ್ ಫೇಮಸ್ ರೈಟರ್ ನಿಕೋಲೈ ಗೋಗಲ್ ಅವರು ಬರೆದಿರುವಂಥ ನಾವೆಲ ದ ಓವರ್ ಕೋಟ್ ಡೀಟೇಲ್ ಸಮರಿನ ಇವತ್ತು ಡಿಸ್ಕಸ್ ಮಾಡೋಣ. ಈ ನಾವೆಲದ ಮೇನ್ ಕ್ಯಾರೆಕ್ಟರ್ ಈಸ್ ಅಕಾಕಿವಿಚ್ ಅನ್ನುವಂಥ ಕ್ಯಾರೆಕ್ಟರ್ ಆಗಿರ್ತಾನೆ. ಸೊ ಈಸ್ ಎ ಪವರ್ ಗೌರ್ಮೆಂಟ್ ಕ್ಲರ್ಕ್ ಆಗಿ ಸೇಂಟ್ ಪೀಟರ್ಸ್ಬರ್ಗಲ್ಲಿ ಅವನು ವರ್ಕ್ ಮಾಡ್ತಾ ಇರ್ತಾನೆ. ಸೊ ಹಿ ಈಸ್ ವರ್ಕಿಂಗ್ ಆ್ಯಸ್ ಎ ಕಾಪಿಯಿಸ್ಟ್. ಅವನ ಕೆಲಸ ಏನಾಗಿರುತ್ತೆ ಅಂದರೆ ಕಾಪಿಸ್ಟ್, ಡಾಕ್ಯುಮೆಂಟ್ನ ಕಾಪಿ ಮಾಡೋದಾಗಿರುತ್ತೆ. ಇವನು ತುಂಬ ಡಿವೋಟೆಡ್ ಆಗಿರ್ತಾನೆ ಜಾಬ್ಗೆ. ಆದರೆ ಅಲ್ಲಿ ತುಂಬ ಅವನು ವರ್ಕ್ ಮಾಡುವಂಥ ಎನ್ವಿರಾನ್ಮೆಂಟ್ ಏನಿರುತ್ತೆ ತುಂಬ ಟಾಕ್ಸಿಕ್ ಇರುತ್ತೆ. ಅಲ್ಲಿ ಅವನ ಕಲೀಗ್ಸ್ ಎಲ್ಲ ಏನು ಮಾಡ್ತಿರ್ತಾರೆ, ಅವನನ್ನು ಮಾಕ್ ಮಾಡ್ತಾ ಇರ್ತಾರೆ, ಅಣಗಿಸ್ತಾ ಇರ್ತಾರೆ, ಇನ್ಸಲ್ಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಯಾಕೆ ಅಂದರೆ ಇವನು ಶಾಪಿ ಕ್ಲಾತ್ಸನ್ನು ಹಾಕ್ಕೊಂಡಿರ್ತಾನೆ. ಅಂದರೆ ತುಂಬ ಹಳೆ ಬಟ್ಟೆ ಹಾಕ್ಕೊಂಡಿರ್ತಾನೆ, ತುಂಬ ಸಿಂಪಲ್ ಆಗಿರ್ತಾನೆ, ಯಾರ ತಂಟೆಗೂ ಹೋಗ್ತಾ ಇರಲ್ಲ, ತುಂಬ ಕ್ವೈಟ್ ಇರ್ತಾನೆ. ಸೊ ಅವನು ಅಂದರೆ ತುಂಬ ಅಲೋನಾಗಿ ಒಂಟಿಯಾಗಿ ಇರ್ತಾನೆ. ಸೊ ಈ ಕಾರಣದಿಂದ ಅವನ ವರ್ಕರ್ಸ್ ಇರ್ತಾರೆ, ಅಲ್ಲಿ ಕಲೀಗ್ಸ್ ಇರ್ತಾರೆ, ಅವರೆಲ್ಲ ಇವನಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಅಕಾಕಿ ಆಫೀಸ್ಗೆ ಒಂದು ಹಳೆ ಓವರ್ ಕೋಟನ್ನು ಹಾಕ್ಕೊಂಡು ಬರ್ತಾ ಇರ್ತಾನೆ. ಯಾಕಂದರೆ ಅವನ ಹತ್ರ ಹೊಸ ಓವರ್ ಕೋಟ್ ತಗೊಳ್ಳೋ ಅಷ್ಟು ದುಡ್ಡು ಇರೋದಿಲ್ಲ. ಸೊ ತುಂಬ ಲೆಸ್ ಸ್ಯಾಲ್ರಿ ಇರುತ್ತೆ ಅವನ ಹತ್ರ. ಸೊ ಹಳೆ ಓವರ್ ಕೋಟನ್ನೇ ಅವನು ಹಾಕ್ಕೊಂಡು ಬರ್ತಾ ಇರುತ್ತೆ. ಆ ಓವರ್ ಕೋಟ್ ಏನಾಗಿರುತ್ತೆ ಅಂದರೆ ವರ್ನೌಟ್ ಆಗಿರುತ್ತೆ, ಹರಿದೋಗಿರುತ್ತೆ, ತುಂಬ ಹಳೇದಾಗಿರುತ್ತೆ. ಸೊ ವಿಂಟರ್ ಸೀಸನಿಗೆ ಅದು ಸೂಟಬಲ್ ಆಗಿರಲ್ಲ. ಸೊ ಆ ಕೋಟನ್ನ ಅವನು ತೊಗೊಂಡು ಟೇಲರ್ ಇರ್ತಾನೆ, ಅವನ ಹೆಸರು ಪೆಟ್ರೋವಿಚ್ ಅಂತ. ಆ ಕೋಟನ್ನು ಅವನ ಹತ್ರ ತಗೊಂಡು ಹೋಗ್ತಾನೆ. ಮತ್ತು ಅವನ ಹತ್ರ ಹೇಳ್ತಾನೆ, ಈ ಕೋಟನ್ನು ಹೊಲ್ದಿ ಕೊಡು, ಸ್ಟಿಚ್ ಮಾಡಿಕೊಡು ಅಂತ ಹೇಳ್ತಾನೆ. ಆದರೆ ಪೆಟ್ರೋವಿಚ್ ಹೇಳ್ತಾನೆ, ಈ ಓವರ್ ಕೋಟ್ನ ನಾವು ಸರಿ ಮಾಡೋದಕ್ಕೆ ಬರಲ್ಲ, ಅಂದರೆ ಹೊಲಿಯೋದಕ್ಕೆ ಬರಲ್ಲ. ಇನ್ನೂ ಹೊಲಿಯೋದಕ್ಕೆ ಹೋದರೆ ಅದು ಹರಿದು ಹೋಗುತ್ತೆ. ಇದು ಬೆಟರ್ ಅಂದರೆ ನೀನು ಹೊಸ ಓವರ್ ಕೋಟ್ ತಗೋ ಅಂತ ಪೆಟ್ರೋವಿಚ್ ಅವನನ್ನು ಅಡ್ವೈಸ್ ಮಾಡ್ತಾನೆ. ಪೆಟ್ರೋವಿಚ್ನ ಮಾತನ್ನು ಕೇಳಿಬಿಟ್ಟು ಸ್ಟ್ರಗಲ್ಸ್ನ ಫೇಸ್ ಮಾಡ್ತಾನೆ. ದುಡ್ಡನ್ನು ಸೇವ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾನೆ. ಯಾಕಂದರೆ ಇವಾಗ ಈ ರಷ್ಯಾದಲ್ಲಿ ತುಂಬ ವಿಂಟರ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಅವನಿಗೆ ಕೋಟಿನ ಅವಶ್ಯಕತೆ ತುಂಬ ಇರುತ್ತೆ. ಆವಾಗ ಅವನೇನು ಮಾಡ್ತಾನೆ ಅಂತ ಹೇಳಿದರೆ, ಸೊ ಈ ಹಳೆ ಕೋಟ್ ಅಂತೂ ಇವಾಗ ಹೊಲಿಯೋದಕ್ಕೆ ಬರೋದಿಲ್ಲ. ಸೊ ನಾನು ಏನು ಮಾಡಬೇಕು ಅಂತ ಹೇಳಿದರೆ, ಅಂದರೆ ಅಕಾಕಿ ಏನು ಮಾಡಬೇಕು ಅಂದರೆ ಅವನು ದುಡ್ಡನ್ನು ಸೇವ್ ಮಾಡ್ತಾ ಹೋಗ್ತಾನೆ. ಸೊ ಪ್ರತಿ ತಿಂಗಳು ಅವನು ಸ್ವಲ್ಪ ಸ್ವಲ್ಪ ಹಣನ ಸೇವ್ ಮಾಡ್ತಾನೆ. ಮತ್ತು ದುಡ್ಡನ್ನು ಖರ್ಚು ಮಾಡೋದು ತುಂಬ ಕಮ್ಮಿ ಮಾಡ್ತಾನೆ. ಮತ್ತು ಅಂದರೆ 3 ಹೊತ್ತು ಊಟ ತಿನ್ನೋದನ್ನು ನಿಲ್ಲಿಸಿ 1 ಹೊತ್ತು ಊಟ ಮಾಡ್ತಾನೆ. ಮತ್ತು ತುಂಬ ಸ್ಯಾಕ್ರಿಫೈಸಸ್ನ ಮಾಡ್ತಾ ಹೋಗ್ತಾನೆ. ಯಾಕಿದೆಲ್ಲ ಮಾಡ್ತಾ ಇದ್ದಾನೆ? ದುಡ್ಡು ಸೇವ್ ಮಾಡ್ತಾ ಇದ್ದಾನೆ. ಹೊಸ ಓವರ್ ಕೋಟ್ ತೊಗೊಳ್ಳೋದಕ್ಕೆ ಅವನು ಹಣನ ಸೇವ್ ಮಾಡ್ತಾ ಹೋಗ್ತಾನೆ. ಫೈನಲಿ ದುಡ್ಡೆಲ್ಲ ಜೋಡಿಸ್ಬಿಟ್ಟು ಅಕಾಕಿ ಪೆಟ್ರೋವಿಚ್ ಹತ್ರ ಹೋಗ್ತಾನೆ. ಆ ಹಣ ಎಲ್ಲ ತೊಗೊಂಡು ಹೋಗಿಬಿಡ್ತಾನೆ. ಏನು ದುಡ್ಡೆಲ್ಲ ಸೇವ್ ಮಾಡಿರ್ತಾನೆ ಆ ದುಡ್ಡನ್ನು ತೊಗೊಂಡು ಹೋಗಿ ಪೆಟ್ರೋವಿಚ್ ಹತ್ರ ಹೋಗ್ತಾನೆ. ಮತ್ತು ಅವನಿಗೆ ಹೇಳ್ತಾನೆ, ನನಗೆ ಹೊಸ ಓವರ್ ಕೋಟನ್ನು ಹೊಲ್ದ್ಕೊಡು ಅಂತ ಹೇಳ್ತಾನೆ. ಸೊ ಇಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ, ಇಬ್ಬರು ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಇವಾಗ ಪೆಟ್ರೋವಿಚ್ ಇರ್ತಾನೆ, ಓವರ್ ಕೋಟನ್ನು ಹೊಸದಾಗಿ ರೆಡಿ ಮಾಡಿ ಹೊಸ ಓವರ್ ಕೋಟನ್ನು ಸ್ಟಿಚ್ ಮಾಡಿ ಅಕಾಕಿಗೆ ಕೊಡ್ತಾನೆ. ಯಾವಾಗ ಅಕಾಕಿವಿಚ್ ಆ ಓವರ್ ಕೋಟನ್ನು ಆಫೀಸಿಗೆ ಹಾಕ್ಕೊಂಡು ಹೋಗ್ತಾನೆ, ಸೊ ಅವನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಬಿಕಾಸ್ ತುಂಬ ವರ್ಷಗಳ ಕಾಲ ಅವನು ಹೊಸ ಬಟ್ಟೆನೇ ಹಾಕ್ಕೊಂಡಿರಲ್ಲ. ಆ ಹೊಸ ಓವರ್ ಕೋಟ್ ಇರುತ್ತೆ, ಅದು ತುಂಬಾ ಅಂದರೆ ಅವನಿಗೆ ತುಂಬ ಹೆಮ್ಮೆಯ ವಿಷಯವಾಗಿರುತ್ತೆ, ತುಂಬ ಖುಷಿಯಾಗಿರ್ತಾನೆ. ಮತ್ತು ಆ ಆಫೀಸಲ್ಲಿ ಹೋದಾಗ ಎಲ್ಲರೂ ಗಮನನ ಸೆಳೆಯುತ್ತೆ ಆ ಓವರ್ ಕೋಟ್. ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆ ಕಲೀಗ್ಸ್ ಎಲ್ಲ ತುಂಬ ರೆಸ್ಪೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅಟೆನ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಬ್ಬರು ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಒಬ್ಬ ಹೇಳ್ತಾನೆ, ಅಕಾಕಿ ಹೊಸ ಕೋಟ್ ಹಾಕ್ಕೊಂಡಿದ್ದಾನೆ, ಈ ಖುಷಿಗೆ ನಾನು ಟೀ ಪಾರ್ಟಿ ಈವ್ನಿಂಗಲ್ಲಿ ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾನೆ. ಸೊ ಎಲ್ಲರೂ ಬಂದುಬಿಟ್ಟು ಅವನಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇರ್ತಾರೆ. ತುಂಬ ಅಟೆನ್ಷನ್ ಕೂಡ ಅವನಿಗೆ ಸಿಗ್ತಾ ಹೋಗುತ್ತೆ. ಆದರೆ ಆ ಖುಷಿ ಜಾಸ್ತಿ ಹೊತ್ತು ಇರಲ್ಲ. ಯಾವಾಗ ಅಕಾಕಿ ಆ ಪಾರ್ಟಿ ಅಟೆಂಡ್ ಮಾಡಿ ಬರ್ತಾನೆ, ಅಲ್ಲಿ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾನೆ, ಕಲೀಗ್ಸ್ ಜೊತೆ ಮಾತಾಡ್ತಾನೆ, ಎಲ್ಲರ ಜೊತೆನೂ ಚೆನ್ನಾಗಿ ಮಿಂಗಲ್ ಆಗಿ ಟೈಮನ್ನು ಸ್ಪೆಂಡ್ ಮಾಡ್ತಾನೆ. ಅಂದರೆ ಡ್ರಿಂಕ್ ಮಾಡ್ತಾನೆ, ಚೆನ್ನಾಗಿ ಪಾರ್ಟಿ ಎಲ್ಲ ಎಂಜಾಯ್ ಮಾಡಿ. ಆದರೆ ತುಂಬ ರಾತ್ರಿ ಆಗಿಬಿಟ್ಟಿರುತ್ತೆ.
ಓಕೆ, ಮಧ್ಯರಾತ್ರಿ ಆಗಿಬಿಟ್ಟಿರುತ್ತೆ. ಇವಾಗ ಮನೆಗೆ ಬರಬೇಕಾದ್ರೆ ಏನಾಗುತ್ತೆ ಅಂದರೆ, ಸೊ ಆ ಓವರ್ ಕೋಟ್ ಏನಿರುತ್ತೆ, ಆ ಓವರ್ ಕೋಟ್ನ ಥೀವ್ಸ್ ಅಂದರೆ ಕಳ್ಳರು ಬಂದುಬಿಟ್ಟು ಅದನ್ನು ಸ್ಟೋಲ್ ಮಾಡಿಬಿಡ್ತಾರೆ. ಓಕೆ, ಆವಾಗ ಅವನನ್ನು ಚೆನ್ನಾಗಿ ಹೊಡೆದು ಆ ಓವರ್ ಕೋಟ್ನ ಅವನ ಹತ್ರ ಕಿತ್ಕೊಂಡು ಹೋಗಿಬಿಡ್ತಾರೆ. ಸೊ ಇದೆಲ್ಲ ನೋಡಿಬಿಟ್ಟು ಆ ಕಾಕಿಗೆ ಏನಾಗುತ್ತೆ ಅಂದರೆ ಹಾರ್ಟ್ ಬ್ರೋಕನ್ ಆಗಿಬಿಡ್ತಾನೆ. ಅಂದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ತುಂಬ ಡಿಪ್ರೆಸ್ ಆಗ್ತಾನೆ, ತುಂಬ ಸ್ಯಾಡ್ ಆಗ್ತಾನೆ. ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ಕೇಳ್ತಾ ಇರ್ತಾನೆ, ನನ್ನ ಓವರ್ ಕೋಟು ಕಳೆದು ಹೋಗಿದೆ, ಅದನ್ನು ಹೇಗೆ ಪಡಿಬೇಕು ಅನ್ನೋದನ್ನು ಅಲ್ಲಿ ಎಲ್ಲರಿಗೂ ಕೇಳ್ತಾ ಇರ್ತಾನೆ. ಸೊ ಎಲ್ಲರೂ ಹೇಳ್ತಾರೆ, ಡೈರೆಕ್ಟಾಗಿ ನೀನು ಸೂಪ್ರಿಡೆಂಟ್ ಅವರಿಗೆ ಕಂಪ್ಲೇಂಟ್ ಮಾಡು ಅಥವಾ ಪೊಲೀಸ್ ಹತ್ರ ಹೋಗು ಅಂತ ಹೇಳಿ ಅವರೆಲ್ಲ ಸಜೆಸ್ಟ್ ಮಾಡ್ತಾರೆ. ಯಾವಾಗ ಆ ಕಾಕಿ ಪೊಲೀಸ್ ಹತ್ರ ಹೋಗ್ತಾನೆ ಅಥವಾ ಹೈಯರ್ ಅಥಾರಿಟಿ ಹತ್ರ ಹೋಗ್ತಾನೆ, ಸೊ ಅವರೆಲ್ಲ ಇದು ಒಂದು ಸಿಲ್ಲಿ ಮ್ಯಾಟರ್ ಅಂತ ಹೇಳಿಬಿಟ್ಟು ಇವನನ್ನು ಅದನ್ನು ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಸೂಪ್ರಿಡೆಂಟ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಹೈ ಅಥಾರಿಟಿಯಲ್ಲಿರೋನು ಇವನಿಗೆ ತುಂಬ ಇನ್ಸಲ್ಟ್ ಮಾಡ್ತಾನೆ. ಅಂದರೆ ನಿನಗೆ ಎಷ್ಟು ಧೈರ್ಯ ಇಲ್ಲಿ ಬರೋದಕ್ಕೆ, ನೀನು ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಿದೆಯಾ, ಸೊ ನಿನಗೆ ಮ್ಯಾನರ್ಸ್ ಇಲ್ವಾ, ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನ ಹತ್ರ ಬಂದಿದೆಯಲ್ಲ, ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈದ್ಬಿಡ್ತಾನೆ. ಆ ಏನು ಇನ್ಸಲ್ಟ್ ಆಗಿರುತ್ತೆ, ಆ ಅವಮಾನ ಏನಾಗಿರುತ್ತೆ ಇವನಿಗೆ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾನೆ. ಸೊ ಯಾರೂ ಕೂಡ ಆ ಕಾಕಿಗೆ ಆ ಓವರ್ ಕೋಟನ್ನು ಪಡೆಯೋದಕ್ಕೆ ಯಾರೂ ಸಹ ಸಹಾಯ ಮಾಡೋದಿಲ್ಲ. ಸೊ ಅದು ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನ್ಗೂ ಹೋಗಿ ಇವನು ಮೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಆ್ಯಸ್ ಎ ಕಲೀಗ್ಸ್ ಎಲ್ಲರೂ ಸಜೆಸ್ಟ್ ಮಾಡಿರ್ತಾರೆ. ಆದರೆ ಆ್ಯಸ್ ಐ ಟೋಲ್ಡ್ ಯು, ಆ ಸೂಪ್ರಿಡೆಂಟ್ ಅವನೇನು ಮಾಡ್ತಾನೆ, ಹೆಲ್ಪ್ ಮಾಡ್ದೇನೆ ಅವನಿಗೆ ಮಾಡೋದಿಲ್ಲ ಅಂದರೆ ಸ್ಕೋಲ್ಡ್ ಮಾಡ್ತಾನೆ, ಅಂದರೆ ಬೈತಾನೆ, ಚೆನ್ನಾಗಿ ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಸೊ ಈ ಸಮಯದಲ್ಲಿ ಆ ಕಾಕಿ ತುಂಬ ಹೆಲ್ಪ್ಲೆಸ್ ಫೀಲ್ ಮಾಡ್ತಾನೆ. ಅವನ ಕೈಯಲ್ಲಿ ಏನೂ ಮಾಡೋದಕ್ಕೆ ಆಗಲ್ಲ ಅಂತ ಅವನು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇದೆಲ್ಲ ಇಷ್ಟು ಅವಮಾನ ಆದಮೇಲೆ, ಇಷ್ಟು ನೋವಾದಮೇಲೆ ಅವನಿಗೆ ಏನಾಗ್ತಾ ಹೋಗುತ್ತೆ ಅಂದರೆ ತುಂಬ ಡಿಪ್ರೆಷನಲ್ಲಿ ಹೋಗ್ಬಿಡ್ತಾನೆ. ಮತ್ತು ಏನಾಗುತ್ತೆ ಅಂತ ಹೇಳಿದರೆ ಅವನಿಗೆ ತುಂಬ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರೂ ಸಹ ಅವನ ಬಗ್ಗೆ ಕೇರ್ ಮಾಡಲ್ಲ. ಸೊ ಎಲ್ಲರೂ ಯಾವಾಗ ಇವನು ಆ ಓವರ್ ಕೋಟ್ ಬಗ್ಗೆ ಎಲ್ಲರ ಹತ್ರ ಹೇಳ್ತಾರೆ, ಅವರೆಲ್ಲರೂ ಇವನ ಹತ್ರ ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇರ್ತಾರೆ. ಆದರೆ ಯಾರೂ ಸಹ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಇಷ್ಟೆಲ್ಲ ಅವಮಾನ, ಇಷ್ಟೆಲ್ಲ ನೋವು ಸಹಿಸೋಕ್ಕಾಗ್ದೇ ಕಾಕಿ ತುಂಬ ಜ್ವರ ಬಂದುಬಿಟ್ಟು ಏನಾಗುತ್ತೆ ಅಂದರೆ ಒಂದಿನ ಸತ್ತು ಹೋಗ್ತಾನೆ. ಆ್ಯಂಡ್ ಹಿ ಡೈಸ್ ಅಲೋನ್. ಈ ಸ್ಟೋರಿಯಲ್ಲಿ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸನ್ನು ಸಹ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಏನು ನಾನು ಹೇಳಿದೆ, ಕಾಕಿ ವಿಚ್ ಯಾವ ರೀತಿ ಸಾವನ್ನ ಒಪ್ತಾನೆ, ಅಂದರೆ ಯಾವ ರೀತಿ ಸತ್ತು ಹೋಗ್ತಾನೆ, ಸಾವಿನ ನಂತರ ಕೂಡ ಆ ರಿವೆಂಜ್ ತೊಗೊಳ್ಬೇಕು ಅನ್ನೋದು ಅವನಿಗಿರುತ್ತೆ. ಸೊ ಗೋಸ್ಟ್ಲಿ ಅಪಿಯರೆನ್ಸ್ ಆಗ್ತಾನೆ, ಅಂದರೆ ದೆವ್ವ ಆಗಿ ಅವನು ಮತ್ತೆ ಬರ್ತಾನೆ. ಸೊ ಏನು ಒಂದು ಬ್ರಿಡ್ಜ್ ಇರುತ್ತೆ, ಆ ಬ್ರಿಡ್ಜಲ್ಲಿ ಜನ ಎಲ್ಲರೂ ಓಡಾಡ್ತಾ ಇರ್ತಾರೆ. ಸೊ ಆ ಜನರಿಗೆಲ್ಲ ಒಂದು ಘೋಸ್ಟ್ ಕಾಣಿಸ್ತಾ ಇರುತ್ತೆ, ಒಂದು ದೆವ್ವ ಕಾಣಿಸ್ತಾ ಇರುತ್ತೆ. ಎಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ, ಪೊಲೀಸಿಗೆಲ್ಲರೂ ಕಂಪ್ಲೇಂಟ್ ಮಾಡ್ತಾರೆ, ಪೊಲೀಸ್ ಎಲ್ಲರೂ ಹುಡುಕ್ತಾರೆ, ಆದರೆ ಯಾರಿಗೂ ಸಿಗಲ್ಲ. ಸೊ ಅಲ್ಲಿ ಹೋಗ್ತಾ ಬರ್ತಾ ಇರೋ ಜನರಿಗೆ ಏನು ಮಾಡ್ತಾನೆ ಅಂದರೆ ಆ ಕಾಕಿ ದೆವ್ವ ಆಗಿಬಿಟ್ಟು ಅವರು ಓವರ್ ಕೋಟನ್ನು ಎಳೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಸೊ ನಾನು ಹೇಳಿದ್ದೆ, ಒಬ್ಬ ಸೂಪ್ರಿಡೆಂಟ್ ಅವನಿಗೆ ತುಂಬ ಇನ್ಸಲ್ಟ್ ಮಾಡಿರ್ತಾನೆ ಅಂತ. ಆ ಸೂಪ್ರಿಡೆಂಟ್ಸು ಸಹ ಅವನಿಗೂ ಮನಸ್ಸಿಗೆ ಬೇಜಾರಾಗಿ ಆ ಸೂಪ್ರಿಡೆಂಟ್ ತುಂಬ ರಿಗ್ರೆಟ್ ಆಗ್ತಾ ಇರುತ್ತೆ ಅವನಿಗೆ. ಅಂದರೆ ನಾನು ಆ ವ್ಯಕ್ತಿ ಬಂದಿದ್ದ, ಅವನಿಗೆ ಹೆಲ್ಪ್ ಮಾಡಿಲ್ಲ, ನಾನು ತುಂಬ ಇನ್ಸಲ್ಟ್ ಮಾಡಿದೆ, ಮತ್ತು ಅವನು ಸತ್ತು ಹೋಗಿರೋ ವಿಷಯ ಅವನಿಗೆ ತಿಳಿಯುತ್ತೆ. ಸೊ ಮನಸ್ಸಿಗೆ ಬೇಜಾರಾಗಿರುತ್ತೆ. ಈ ವ್ಯಕ್ತಿನೂ ಸಹ ಪಾರ್ಟಿಗೆ ಹೋಗಿ ಫ್ರೆಂಡ್ ಜೊತೆ ಎಲ್ಲ ಎಂಜಾಯ್ ಮಾಡಿ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ತುಂಬ ಮಧ್ಯರಾತ್ರಿ ಅವನು ರಿಟರ್ನ್ ಬರ್ತಾ ಇರ್ತಾನೆ. ಆ ಸಮಯದಲ್ಲಿ ಕಾಕಿ ಅವನಿಗೆ ಕಾಣಿಸ್ಕೊಳ್ತಾನೆ, ದೆವ್ವದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಆ ಕಾಕಿ ಬಂದ್ಬಿಟ್ಟು ಇವನ ಮೇಲೆ ರಿವೆಂಜನ್ನು ತೀರಿಸ್ಕೊಳ್ತಾನೆ. ಅವನ ಓವರ್ ಕೋಟನ್ನು ಸ್ಟೀಲ್ ಮಾಡ್ತಾನೆ, ಅಂದರೆ ಕಿತ್ಕೊಂಡ್ಬಿಟ್ಟು ಹೇಳ್ತಾನೆ, ರಿವೆಂಜ್ ಈಸ್ ಓವರ್ ಅಂತ ಇಲ್ಲಿ ಹೇಳ್ತಾನೆ. ಅವನು ಓವರ್ ಕೋಟ್ ತೊಗೊಂಡ್ಮೇಲೆ ಆ ದೆವ್ವ ಏನಿರುತ್ತೆ, ಆ ಘೋಸ್ಟ್ ಇರುತ್ತೆ, ಮತ್ತು ಯಾರಿಗೂ ಸಹ ಕಾಣಿಸೋದಿಲ್ಲ. ಈ ರೀತಿ ಅವನು ಡಿಸಪಿಯರ್ ಆಗ್ತಾನೆ. ಮತ್ತು ಈ ಸ್ಟೋರಿನ ಇಂಪಾರ್ಟೆಂಟ್ ಥೀಮ್ಸನ್ನು ನೋಡ್ಬೋದು. ಸೋಷಿಯಲ್ ಇನ್ಜಸ್ಟಿಸ್ ಅಂದರೆ, ಸೊ ಯಾವ ರೀತಿ ಆ ರಷ್ಯಾದಲ್ಲಿ ಆ ಟೈಮಲ್ಲಿ ಪುವರ್ ಅಂದರೆ ಕಾಮನ್ ಪೀಪಲ್ನ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಅವರಿಗೆ ಯಾವ ರೀತಿ ಸೋಷಿಯಲ್ ಜಸ್ಟಿಸ್ ಕೂಡ ಸಿಗ್ತಾ ಇರಲಿಲ್ಲ ಅನ್ನೋದು ನಾವು ನೋಡ್ಬೋದು ಥ್ರೂ ದ ಕ್ಯಾರೆಕ್ಟರ್ ಆಫ್ ಅಕಾಕಿ ಕ್ಯಾರೆಕ್ಟರ್ ಮೂಲಕ ನಾವು ಈ ಥೀಮನ್ನು ನೋಡ್ಬೋದು. ಹ್ಯೂಮನ್ ಡಿಗ್ನಿಟಿ ಅಂದರೆ ಹ್ಯೂಮನ್ ಅಂದರೆ ಒಬ್ಬ ಮನುಷ್ಯನಿಗೆ ಡಿಗ್ನಿಟಿ ಅಂದರೆ ರೆಸ್ಪೆಕ್ಟ್ ಯಾವ ರೀತಿ ಕೊಡ್ತಾಯಿದ್ರು ಅಂದರೆ ಅವನ ಔಟರ್ ಲುಕ್,
ಅವ್ನು ನೋಡೋದಕ್ಕೆ ಹೇಗಿದ್ದಾನೆ, ಅವನ ಹತ್ರ ಎಷ್ಟು ದುಡ್ಡಿದೆ, ಎಷ್ಟು ಸಂಪತ್ತಿದೆ, ಅಂದರೆ ಎಲ್ಲ ಮೆಟೀರಿಯಲಿಸ್ಟಿಕ್ ಪ್ರೊಸೆಷನ್ ಮೇಲೆ ನೋಡಿಬಿಟ್ಟು ಅವನಿಗೆ ರೆಸ್ಪೆಕ್ಟ್ ಕೊಡ್ತಾಯಿದ್ರು ಅನ್ನೋದು ಇಲ್ಲಿ ನೋಡ್ಬೋದು. ನಾವು ಫಾರ್ ಎಕ್ಸಾಂಪಲ್ ಅಕಾಕಿ ಹಳೆ ಓವರ್ ಕೋಟ್ ಹಾಕ್ಕೊಂಡು ಹೋದಾಗ ಅವನಿಗೆ ಯಾವ ರೀತಿ ಅವರು ಟ್ರೀಟ್ ಮಾಡ್ತಾಯಿದ್ರು, ಮತ್ತು ಅವನು ಯಾವಾಗ ಹೊಸ ಓವರ್ ಕೋಟ್ ಹಾಕ್ಕೊಂಡು ಹೋಗ್ತಾನೆ ಎಲ್ಲರೂ ತುಂಬ ಚೇಂಜ್ ಆಗಿಬಿಡ್ತಾರೆ, ಅಂದರೆ ಎಲ್ಲರೂ ಅಟೆನ್ಷನ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಮೆಟೀರಿಯಲಿಸಮ್ ವರ್ಸಸ್ ಹ್ಯುಮ್ಯಾನಿಟಿ, ಅಂದರೆ ಜನ ತುಂಬ ಮೆಟೀರಿಯಲಿಸಮ್ಗೆ ಬೆಲೆ ಜಾಸ್ತಿ ಕೊಡ್ತಾರೆ, ಅಂದರೆ ದುಡ್ಡು, ಆಸ್ತಿ, ಈ ಫೇಮ್, ನೇಮ್ ಇದಕ್ಕೆಲ್ಲ ತುಂಬ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಆದರೆ ಹ್ಯುಮ್ಯಾನಿಟಿ, ಮನುಷ್ಯತ್ವ ಯಾರೂ ಅಲ್ಲಿ ತೋರಿಸಲಿಲ್ಲ ಅಂತ ಇಲ್ಲಿ ಹೇಳ್ಬೋದು. ಕೋಟ್ ಏನು ಓವರ್ ಕೋಟ್ ಇದೆ, ಒಂದು ಸಿಂಬಲ್ ಆಫ್ ಸ್ಟೇಟಸ್ ಆಗಿಬಿಡುತ್ತೆ, ಒಂದು ಸ್ಟೇಟಸ್ಸನ್ನು ತೋರಿಸುವಂಥ ಒಂದು ಕೋಟ್ ಆಗಿರುತ್ತೆ ಆ ಟೈಮಲ್ಲಿ ಅಂತ ಹೇಳ್ಬೋದು. ಸೊ ಇಲ್ಲಿ ಡಾರ್ಕ್ ಹ್ಯೂಮರ್, ಸೊ ನೋಡಿ ಮಿಕ್ಸ್ಡ್ ಆಫ್ ಕಾಮಿಡಿ ಆ್ಯಂಡ್ ಟ್ರಾಜಡಿ, ಇಲ್ಲಿ ಈ ನಾವಲಲ್ಲಿ ನಾವು ಕಾಮಿಡಿನೂ ನೋಡ್ಬೋದು ಮತ್ತು ಟ್ರಾಜಡಿನೂ ನೋಡೋದಕ್ಕೆ ಸಿಗುತ್ತೆ.